ಅದೇ ಬ್ರೋ ಪಿಯರ್ಲೆಸ್ ಅವನಿದಾನೆ, ನೀವು ಏನಕ್ಕೆ ಪಿಯರ್ಲೆಸ್ ಆಗ್ತಿಲ್ಲ? ಅಪ್ಪ ಅವನು T20 ಒಳಗಡೆ ಟೆಸ್ಟ್ ಆಡ್ತಾ ಇದ್ದಾನೆ. ಪರ್ಫಾರ್ಮೆನ್ಸ್ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ, ವೈಭವ್ ಸೂರ್ಯವಂಶನ್ ಬಿಟ್ಟರೆ ಎಲ್ಲಕ್ಕೆಲ್ಲ ಖತರ್ನಾಕ್ ಆಡಿದ್ರು. ಎಲ್ಲರೂ ಹೇಗಿದ್ದೀರಾ? ನಮ್ಮಂದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂಡಿಯಾ ಟೀಮ್ ಯಾವಾಗ ಗೆಯ್ತಾ ಗೊತ್ತಾ? ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಅಲ್ಲ ಬ್ರೋ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅಲ್ಲ ಬ್ರೋ, ಇಂಡಿಯನ್ ಟೀಮ್ ಬಾಲಿಂಗ್ ಅಲ್ಲ ಬ್ರೋ, ಬರೀ ಒಂದೇ ಒಂದು ಚೇಂಜು. ಅದು ಯಾರು ಗೊತ್ತಾ? ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹೊರಗೆ ಹಾಕಿದ್ರ? ಬರೀ ಓನ್ಲಿ ಒನ್ ರೀಸನ್, ದ್ಯಾಟ್ಸ್ ಈಸ್ ಗೌತಮ್ ಗಂಭೀರ್ ಸಂಬಂಧ ಇಂಡಿಯಾ ಗೆದ್ದು. ಬರೀ ಕೋಚ್ ಚೇಂಜ್ ಆಗ ಕೂಡಲೇ ಹೆಂಗೆ ಇಂಡಿಯಾ ಪರ್ಫಾರ್ಮ್ ಮಾಡ್ತಾರೆ ನೋಡಿದ? ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಗೌತಮ್ ಗಂಭೀರ್ನ ಎಲ್ಲಿ ಟ್ರೇ ತಗೊಂಡು ಹಾಕ್ಬಿಡಿ. ಖತರ್ನಾಕ್ ಗೌತಮ್ ಗಂಭೀರ್ನ ತೆಗೆದು ಕೂಡಲೇ ಇಂಡಿಯಾ ಟೀಮ್ ಹಿಂಗೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಂದರೆ ಏನಾದರೂ ಗೌತಮ್ ಗಂಭೀರ್ ಹೊಳ್ಳಿ ಬಂದರೆ ಅವಾಗ ಏನಾದರೂ ಇಂಡಿಯಾ ಸೋಯ್ತಂದರೆ ಖತಮ್ ಬಾಯ್. ನೀವು ಬರ್ಕೊಂಬರ್ರಿ, ಸೋಲಕ್ಕೆ ರೀಸನ್ ಇಂಡಿಯಾ ಟೀಮ್ ಪರ್ಫಾರ್ಮೆನ್ಸ್ ಅಲ್ಲ, ಇಂಡಿಯಾ ಟೀಮ್ದು ಕೋಚ್. ಬರೀ ಒಬ್ಬ ಕೋಚ್ ಚೇಂಜ್ ಆದ ಕೂಡಲೇ ಹಿಂಗೆ ಇಂಡಿಯಾ ಟೀಮ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂದರೆ ಕೋಚ್ ತೆಗೆದು ದಂಡಿಗೆ ಹಾಕಿಬಿಡ್ರಿ. KKR ಜೊತೆ ಹಂಗೆ ಮಾಡಿದಾಗ ಕಪ್ ಗೆಲ್ತಾ ಅದನ್ನೆಲ್ಲ ದಂಡಿಗೆ ಹೋಗೋದು ಬಿಡಿ. ಯಾವನಾದರೂ ಬ್ಯಾರೆದಂತವ್ರಿ, ಎಲ್ಲರೂ ಡೈರೆಕ್ಟ್ ಇವನ್ ತೊಗೊಂಬರ್ರಿ, MS ಧೋನಿನ ಕೋಚ್ ಮಾಡಿರಿ, ಕೂಲ್. ಇಲ್ಲಾದರೆ ಯುವರಾಜ್ ಸಿಂಗ್ ಅಗ್ರೆಷನ್ ಬ್ಯಾಟಿಂಗ್ ಬೇಕಾದ್ರೆ ಯುವರಾಜ್ ಸಿಂಗನ್ನು ಕೋಚ್ ಮಾಡಿರಿ. ಖತರ್ನಾಕ್ ಬಾಯ್. ಈ ಥರ ಪರ್ಫಾರ್ಮೆನ್ಸ್ ನಾನು ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ, ವೈಭವ್ ಸೂರ್ಯವಂಶನ್ ಬಿಟ್ಟರೆ ಎಲ್ಲಕ್ಕೆಲ್ಲ ಖತರ್ನಾಕ್ ಆಡಿದ್ರು. T20 ಒಳಗಡೆ ODI ಬ್ಯಾಟಿಂಗ್. ವೈಭವ್ ಸೂರ್ಯವಂಶಿ ಪಾಪ ಅವನು T20 ಒಳಗಡೆ ಟೆಸ್ಟ್ ಆಡ್ತಾ ಇದ್ದಾನೆ. ಅವ್ನಿಗೆ ಯಾರು ನೆನಪು ಮಾಡಿಕೊಟ್ಟಿಲ್ಲ ಅಂಬಲ್ಲ, ಈ ಥರ ಆಡೋದಿಲ್ಲ ನಮ್ಮ ಇಂಡಿಯಾ ಟೀಮು. ನಮ್ಮ ಇಂಡಿಯಾ ಟೀಮ್ T20 ಒಳಗಡೆ ODI ಆಡ್ತಾರೆ, ODI ಒಳಗಡೆ ಟೆಸ್ಟ್ ಆಡ್ತಾರೆ. ಟೆಸ್ಟ್ ಅನ್ಕೋ ದೂರ ಮಾತಾಡೋಣ, ತೆಗೆದೇ ಬಿಟ್ಬಿಡ್ರಿ. ಇಲ್ಲ ಆದರೆ ನೀವು ನೋಡಬೇಕಿತ್ತು ಹೆಂಗಿದೆ. ಬನ್ನಿ ಅದು ಮ್ಯಾಚ್ ಬಗ್ಗೆ ನೋಡೋಣ. ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಟ್ಟರು? ಮಯಾಂಕ್ ಯಾದವ್. ಖತರ್ನಾಕ್ ಬ್ರೋ, ಖತರ್ನಾಕ್. ಅಣ್ಣ ಕಮ್ ಬ್ಯಾಕ್ ಮ್ಯಾನ್. ಅಣ್ಣನಿಗೆ ಒಂದು ಸ್ವಲ್ಪ ಇಂಜುರಿ ಪ್ರಾಬ್ಲಮ್ ಇದೆ, ಆದರೆ ಈ ಥರ ಕಮ್ ಬ್ಯಾಕ್ ನಾನು ಅಂದ್ಕೊಂಡಿರಲಿಲ್ಲ, ಈ ಥರ ಕಮ್ ಬ್ಯಾಕ್ ಆಗುತ್ತೆ ಅಂತ. ಮಯಾಂಕ್ ಯಾದವ್ ಖತರ್ನಾಕ್. ಪಾಸ್ಟರ್ ನಮಗೆ ಬೇಕಾಗಿದ್ದ ಪಾಸ್ಟರ್ ಒಬ್ಬ ಬಂದ, ಮತ್ತೊಂದು ಇನ್ನೊಬ್ಬನ ಹಂಗೆ ಹಿಂಗೆ ಮಾಡಿಕೊಂಡು ODI ವರ್ಲ್ಡ್ ಕಪ್ 2027ಗೆ ರೆಡಿ ಮಾಡಿರಿ. ಖತರ್ನಾಕ್. ಈ ಥರ ಪರ್ಫಾರ್ಮೆನ್ಸ್ ಮಯಾಂಕ್ ಯಾದವ್ ಬಾಲಿಂಗ್. ಆದರೆ ಒಂದು ಸ್ವಲ್ಪ ನಮಗೆ ಖುಷಿನೂ ಆಗ್ತಾಯಿದೆ, ದುಃಖನೂ ಆಗ್ತಿದೆ. ಇದ್ಯಾವುದು ಜಿಂಬಾಬ್ವೆ ಜೊತೆ ನಮ್ಮ ಹಿಂಗೆ ಪ್ಲೇಯರ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ನೋಡಿದರೆ ಆ ಸ್ಟ್ರೈಕ್ ರೇಟು, ಈಶಾನ್ ಕಿಶನ್ ನೋಡಿದ್ರೆ IPL ಒಳಗಡೆ 300 ಸ್ಟ್ರೈಕ್ ರೇಟು, ಇಲ್ಲಿ ನೋಡಿದರೆ 140. ಒಂದು ಸ್ವಲ್ಪ ಯಾಕೋ ಡೌಟ್ ಅನಿಸ್ತಾ ಇದೆ. ಯಾವುದಾದ್ರೂ ಸ್ಟ್ರಾಂಗ್ ಟೀಮ್ ಬತ್ತಂದರೆ ಇಂಡಿಯಾ ಯಾಕೋ ಡುಬ್ಕಿ ಹೊಡೆಯೋ ಚಾನ್ಸಸ್ ಇದೆ. ಹಿಂಗಾದರೆ ನಡೆಯಂಗಿಲ್ಲ. ನಮ್ಮ ಇಂಡಿಯಾ ಟೀಮ್ ನೋಡಿ ಅನಿಸ್ತಿದ್ರು. ಉಳ್ಕಿದವ್ರು ಏನು ಟೀಮ್ ಹೇಳ್ತಾ ಇದ್ರು ಗೊತ್ತಾ? ಇಂಡಿಯಾಗೆ ನೀವು ಕಂಟಿನ್ಯೂ ಒಂದೇ ದಿವಸ ಒಳಗಡೆ 3 ಟೀಮ್ ಮಾಡಿ ಕಳಿಸ್ಬೋದು. ಆದರೆ ಈಗೇನಂತ ಇದ್ದಾರೆ, 3 ಟೀಮ್ ಎಲ್ಲ ಮಿಕ್ಸ್ ಮಾಡು, 1 ಟೀಮ್ ಮಾಡೋನು ಇಂಡಿಯಾ ಕಡೆ ಆಗಂಗಿಲ್ಲ. ಈ ಥರ ಲೆಕ್ಕ ಬಂದಿದೆ ಪರ್ಫಾರ್ಮೆನ್ಸ್. ಯಾಕೆ ಡೌಟು? ಏನೋ ನಮಗೆ ಚೇಂಜ್ ಮಾಡಬೇಕು, ಕ್ಯಾಪ್ಟನ್ ಚೇಂಜ್ ಮಾಡಬೇಕು. ಶುಭ್ಮನ್ ಗಿಲ್ ಬೇಡ. ಇಂಥ ಯಾವುದಾದ್ರೂ ಖತರ್ನಾಕ್ ಸ್ಕಾಯ್ ಅನ್ಕೋ ಅವ್ನಿಗನ್ಕೋ ದಂಡಿಗೆ ಇಡ್ರಿ. ಯಾವಂದ್ರೆ ಬೇಕಾದ್ರೆ ನೀವು KL ರಾಹುಲ್ ಮಾಡಿ, ಅವ್ನು ನಿಮಗೆ ಗೆಲ್ಸ್ಕೊಡ್ತಾನೆ. ಹಾರ್ದಿಕ್ ಪಾಂಡ್ಯನ್ ಮಾಡಿರಿ. ಹಾರ್ದಿಕ್ ಪಾಂಡ್ಯನ್ ಯಾಕೆ ಮಾಡಂಗಿಲ್ಲ? ಇವ್ರ ಮಾತು ಕೇಳಂಗಿಲ್ಲ. ಅವ್ನ ಮರ್ಜಿಲೆ ಅವ್ನು ಆಡ್ತಾನೆ, ಅವ್ನ ಮರ್ಜಿಲೆ ಅವ್ನು ಪ್ಲೇಯರ್ ತಗೋತಾನು. ಹಿಂಗಾಗಿದೆ. ಅದಕ್ಕೆ ಅವ್ರು ಅನ್ಕೋ ತಲೆ ಕೆಡ್ಸ್ಕೊಂಗಿಲ್ಲ. ಯಾವುದಾದ್ರೂ ಒಂದು ಸಣ್ಣ ಹುಡುಗರು ಡೆಬಿಟ್ ಹೀಗೆ ಮಾಡ್ತಾರೆ, ಅವ್ರನ್ನ ತಗೊಂಡು ಹಾಗೆ ಹಿಂಗೆ ಅವ್ರ ಇಚ್ಛಾಲೆ ಯಾವ ಪ್ಲೇಯರ್ ಬೇಕೋ ಅವ್ರನ್ನ ಕರ್ಕೊಂಡು ಅವರಿಗೆ ಆಟ ಆಡ್ಸೋರು. ಬನ್ನಿ ನೋಡೋಣ. ಗೌತಮ್ ಗಂಭೀರ್ ಕ್ಯಾಪ್ಟನ್ ಚೇಂಜ್. ವೈಭವ್ ಸೂರ್ಯವಂಶಿ dedicated his maiden 50 to his parents, coaches and who were supported him in this journey. ಇದೆ ಅಲ್ಲ 50 ಬ್ರೋ, ಎಂಥ ಖತರ್ನಾಕ್ 50 ನೋಡ್ರ. ಉಳ್ಕಿದವ್ರು ನಿಮ್ಮ ಸೀನಿಯರ್ ಪ್ಲೇಯರ್ಸು 140, 110, 120.
ಈ ಥರ ಸ್ಟ್ರೈಕ್ ರೇಟ್ ಇದ್ದರೆ ನಿಮ್ಮದು ಒಬ್ಬರದು 200+ ಸ್ಟ್ರೈಕ್ ರೇಟ್ ಇದೆ ಅಂದರೆ ಖತರ್ನಾಕ್ ಬ್ರೋ, ಹಾರ್ಡ್ ವರ್ಕ್ ಖತರ್ನಾಕ್. ಅನ್ನ ಡೈರೆಕ್ಟ್ ಆಕಿನ ರಾವಣ ಗತೆ ಹೊಡಿತಿದ್ದೇನೆ. ಇವನ ಜೊತೆ ಏನಾದರೂ ಅಭಿಷೇಕ್ ಶರ್ಮಾ ಸಾಥ್ ಕೊಟ್ಟಿದ್ರೆ 10 ಓವರ್ ಒಳಗಡೆ ಮ್ಯಾಚ್ ಮುಗಿಸ್ತಿದ್ರು. ಹಂಗೆ ಆ ಥರ ಆಟ ಆಡ್ತಿದ್ರು. ಎಲ್ಲಾದರೂ ವೈಭವ್ ಸೂರ್ಯವಂಶಿ ಏನಾದರೂ ಕೊಲ್ಯಾಪ್ಸ್ ಆಗಿದ್ದರೆ ಈ ಇಂಡಿಯಾ ಟೀಮ್ ಖತಮ್ ಇತ್ತು. 17-18 ಓವರ್ ಒಳಗಡೆ ಮುಗ್ತಿತ್ತು. ಏನಿಲ್ಲ 13ನೇ ಓವರ್ ಮುಗಿತಾ ಇಲ್ಲ ಬ್ರೋ, 18 ಓವರ್ ತನಕ ಒಯ್ತಿದ್ರು. ಇದು ಆರಾಮ್ ಒಳಗಡೆ ಗೊತ್ತಿತ್ತು. ಶ್ರೇಯಸ್ ಸೇಡ್ ವೈಭವ್ ಸೂರ್ಯವಂಶಿ ಪಿಯರ್ಲೆಸ್. ಅರೇ ಬ್ರೋ, ಪಿಯರ್ಲೆಸ್ ಅವನಿದ್ದಾನೆ, ನೀವು ಏನಕ್ಕೆ ಪಿಯರ್ಲೆಸ್ ಆಗ್ತಿಲ್ಲ? ನಿಮಗೆ ಯಾವ ಬಡ್ಯಾತ? ನೀ ಸ್ಕೋರ್ ಮಾಡಪ್ಪ, ನೀ ಸ್ಕೋರ್ ಮಾಡು. ನೀನು ಯಾವ ಇದಾವೆ? ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.